ವಿದ್ಯೆನ ಸರ್ಕಾರದ ಸವಲತ್ತುಗಳು ಇದೆ ಅಂತ ತಿಳ್ಕೊಂಡು ಎಲ್ಲ ಕೊಡಿಸ್ಬಿಟ್ರೆ ನಿಜವಾಗ್ಲೂ ದಲಿತರು ಬಹಳ ಬೇಗ ಉದ್ಧಾರ ಆಗ್ತಾರೆ. ಎಲ್ಲ ದಲಿತ ಕುಟುಂಬಗಳು ಹಂಜಗಿ ರಾಮಪ್ಪನವ್ರ ಕುಟುಂಬಗಳ ಥರ ಬೆಳೆದ್ರೆ ನಿಜವಾಗ್ಲೂ ಸಮಸ್ಯೆ, ದಲಿತರ ಸಮಸ್ಯೆ ಭಾಳ ಬೇಗ ಸಾಲ್ವ್ ಆಗುತ್ತೆ ಅನಿಸುತ್ತೆ. ಎಚ್ ಟಿ ಪೋತಿಯವರು ನನಗೆ ಪರಿಚಯ ಆಗಿದ್ದು ನಾನು ಕಲಬುರಗಿಯಲ್ಲಿ ಕೆಲಸ ಮಾಡುವಾಗ 23 ವರ್ಷಗಳ ಹಿಂದೆ. ಆವಾಗ ಉದಯೋನ್ಮುಖ ಸಾಹಿತಿಯಾಗಿ ಬರಿತಾ ಇದ್ರು. ಈಗ ಸುಮಾರು 54 ಪುಸ್ತಕಗಳು ಬರೆದಿದ್ದಾರೆ. ಈಗ ಕಾಲಶತಮಾನದಲ್ಲಿ ಅವರನ್ನು ತುಂಬ ಪ್ರಾಲಿಫಿಕ್ ರೈಟರ್ ಅಂತ ಯಾವಾಗಲೂ ಕರಿತಾ ಇರ್ತೀನಿ ನಾನು. ಸತತವಾಗಿ ಬರ್ಕೊಂಬಂದಿದ್ದಾರೆ, ಸತತವಾಗಿ ಓದ್ತಾ ಇದ್ದಾರೆ. ಅವರ ಡೆಡಿಕೇಶನ್ನು ಎಷ್ಟರ ಮಟ್ಟಿಗಿದೆ ಅಂದರೆ ಹತ್ತಿರದಿಂದ ಬಲ್ಲ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಅನಿಸುತ್ತೆ ನನಗೆ. ಅವರು ಕಥೆಗಾರರು, ಕಾದಂಬರಿಕಾರರು, ವಿಮರ್ಶಕರು, ಸಂಶೋಧಕರು, ಜಾನಪದ ವಿದ್ವಾಂಸರು, ಎಷ್ಟೆಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಿದ್ದಾರೆ. ಇಂಥ ಒಬ್ಬ ಲೇಖಕರನ್ನು ಸನ್ಮಾನಿಸುವುದು, ಅಭಿನಂದಿಸುವುದು ಬಹಳ ಮುಖ್ಯವಾದ ಸಾಮಾಜಿಕ ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವರ ಪರಿಶ್ರಮ ನಾನು ಹತ್ತಿರದಿಂದ ಬಲ್ಲವನಾಗಿ ಅನೇಕ ಕ್ಷೇತ್ರಗಳಲ್ಲಿ ಏಕಕಾಲದಲ್ಲಿ ಧ್ಯಾನಸ್ಥರಾಗಿ ತೊಡಗಿಕೊಳ್ಳುವ ಅವರ ಶಿಸ್ತು ಮತ್ತು ಬದ್ಧತೆಗಳನ್ನು ನಾವು ಕೊಂಡಾಡಲೇಬೇಕಾಗತ್ತೆ. ಇವರು ತುಂಬ ಮೌಲಿಕ ಬರಹಗಾರರು ಅಂತ ಹೇಳೋದಕ್ಕೆ ಅವರ ಕೆಲವು ಪುಸ್ತಕಗಳೇ ಸಾಕ್ಷಿ. ಬಹಳಷ್ಟು ಪುಸ್ತಕಗಳು ಅನೇಕ ಮುದ್ರಣಗಳನ್ನು ಕಂಡಿವೆ, 3-4 ಮುದ್ರಣಗಳನ್ನು ಕಂಡಿವೆ. ಆಮೇಲೆ ಆ ಭಾಗದ ಸಾಹಿತಿಗಳಿಗೆ ಒಂದು ಕೊರತೆ ಅಂದರೆ ನಮ್ಮನ್ನು ಯಾರೂ ರೆಕಗ್ನೈಸ್ ಮಾಡಲ್ಲ, ನಾವು ಬೆಂಗಳೂರು ಕಡೆಗೆ ಹೋಗೋದೇ ಇಲ್ಲ ಅಂತ ಇದ್ದ ಕಾಲದಲ್ಲಿ ಪೋತಿಯವರು ಅದನ್ನೆಲ್ಲ ಮೀರಿ ಕರ್ನಾಟಕ ರಾಜ್ಯದಾದ್ಯಂತ ಜಂಪ್ ಮಾಡ್ಕೊಂಡು ಬಂದ್ಬಿಟ್ರು. ಎಲ್ಲ ಜಿಲ್ಲೆಗಳಲ್ಲೂ ಅವರು ಪರಿಚಿತರು ಮತ್ತು ಎಲ್ಲ ಜಿಲ್ಲೆಗಳ ಎಲ್ಲ ಭಾಗಗಳಿಂದಲೂ ಅವ್ರಿಗೆ ಪ್ರಶಸ್ತಿಗಳು ಬೇಕಾದಷ್ಟು ಅರಸ್ಕೊಂಡು ಬಂದಿವೆ. ಇದನ್ನು ನೋಡಿದ್ರೆ ಹೊಟ್ಟೆ ಕಿಚ್ಚಾಗತ್ತೆ ಬಹಳ ಜನಕ್ಕೆ. ಅವರು ಕಲಬುರಗಿಯಲ್ಲಿ ಕೆಲಸ ಮಾಡೋದಲ್ಲಿ ಇವರಿಗೆ ಶಿವರಾಮ ಕಾರಂತ ಪ್ರಶಸ್ತಿನ ಮಂಗಳೂರಿನವ್ರು ಕರೆದು ನನಗೂ ಅವ್ರಿಗೂ ಜೊತೆಗೆ ಕೊಟ್ಟರು. ಸೊ ಇಷ್ಟರ ಮಟ್ಟಿಗೆ ಅವರ ಜನಪ್ರಿಯತೆ ಬೆಳೆದಿದೆ ಅನ್ನೋದು ತುಂಬ ಸಂತೋಷದ ಸಂಗತಿ. ತುಂಬ ಛಲವಂತರು, ಮಾಡಿದ ಕೆಲಸನ ಬಿಡದೆ ಮಾಡೋ ಅಂಥವ್ರು, ಅನೇಕ ಹೊಸ ಹೊಸ ಮಜಲುಗಳಿಗೆ ಬೆಳೆದವರು ಅವರು. ನನಗೆ ಶಾಂತರಸರಿದ್ದಾಗಲಿಂದು ಹೈದರಾಬಾದ್ ಕರ್ನಾಟಕ ಚೆನ್ನಾಗಿ ಪರಿಚಯ. ಅವರು ನನಗೆ ಆತ್ಮೀಯರಾಗಿದ್ದರು. ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ನಾನು ತುಂಬ ಹತ್ತಿರದಲ್ಲೇ ಇಟ್ಕೊಂಡಿದ್ದರು. ಅವ್ರಿಗೆ ಆ ಕೊರಗಿತ್ತು, ನಮ್ಮ ಹೈದರಾಬಾದ್ ಕರ್ನಾಟಕ ಸಾಹಿತಿಗಳನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಅಂತ. ಅದನ್ನು ಸುಳ್ಳು ಮಾಡಿದವರು ಪೋತಿಯವರು. ಅದಕ್ಕೂ ಕೂಡ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವರು ಹೊಸ ಮಾದರಿಗಳನ್ನು ತಗೊಂಡು ಬರೆಯೋಕ್ಕೆ ಶುರು ಮಾಡಿದರು. ಬಿ ಶ್ಯಾಮಸುಂದರ್ ಅಂತ ಒಬ್ಬ ದಲಿತ ಲೇಖಕ ಮತ್ತು ಆ್ಯಕ್ಟಿವಿಸ್ಟ್ ಅವರು, ಇವರು ಪುಸ್ತಕ ತರೋ ತನಕ ಜನಕ್ಕೆ ಗೊತ್ತೇ ಇರಲಿಲ್ಲ. ಅವರು ಈ ರೀತಿಯ ಕೆಲಸಗಳನ್ನು, ಅಪರೂಪದ ಕೆಲಸಗಳನ್ನು ಮಾಡಿ ಹೆಚ್ಚು ಜನಕ್ಕೆ ದಲಿತ ಸಾಹಿತ್ಯವನ್ನು ತಲುಪಿಸಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಅಂಬೇಡ್ಕರ್ ಅಂದರೆ ಇವರಿಗೆ ಅಬ್ಸೆಷನ್ನು. ದಲಿತ ಸಾಹಿತ್ಯ ಅಂಬೇಡ್ಕರ್ ಮುಖಾಂತರ ಹೆಚ್ಚು ನೋಡಿದ ಪ್ರಥಮ ಲೇಖಕ ಇವರು.
ಯಾಕೆಂದರೆ ಇವ್ರ ಪುಸ್ತಕಗಳಲ್ಲಿ ಸಾಕಷ್ಟು ಟೈಟಲ್ಸು ಅಂಬೇಡ್ಕರ್ ಅಂತಲೇ ಇದೆ, ಅಂಬೇಡ್ಕರಿಂದನೇ ಶುರುವಾಗುತ್ತೆ. ಅಂಬೇಡ್ಕರ್ ಕಥನ, ಅಂಬೇಡ್ಕರ್ ಮತ್ತು, ಅಂಬೇಡ್ಕರ್, ಹೀಗೆ ಅನೇಕ ಪುಸ್ತಕಗಳು ಬಂದಿವೆ. ಮತ್ತು ತುಂಬ ಸಂವೇದನಾಶೀಲವಾಗಿ ಬರೆಯುವ, ಚಿಂತಿಸುವ, ಮಾತಾಡುವ ಒಳ್ಳೆಯ ವಾಗ್ಮಿ ಕೂಡ ಅವರು. ಸಮಾಜದಲ್ಲಿ ಅಸಮಾನತೆ, ಅನ್ಯಾಯಗಳನ್ನು ಕಂಡಾಗ ತಕ್ಷಣ ಹೇಳ್ತಾರೆ. ಅದು ಯಾವುದೇ ವೇದಿಕೆ ಇರ್ಬೋದು, ಅದನ್ನು ಓಪನ್ನಾಗಿ ಹೇಳ್ತಾರೆ. ಅಸ್ಪೃಶ್ಯತೆ, ಅಸಮಾನತೆಯನ್ನು ಕುರಿತು ಹೆಚ್ಚು ಚಿಂತಿಸಿ ಮಾತಾಡುವ ಕವಿ, ಲೇಖಕ ಅವರು. ಇದಕ್ಕೆಲ್ಲ ಕಾರಣರಾದ ಇವರ ತಂದೆಯವರನ್ನ ನೆನಪಿಸ್ಕೋಬೇಕು, ಇವರ ತಾತ ಅವ್ರನ್ನ ಕೂಡ ನೆನಪಿಸ್ಕೋಬೇಕು ನಾವು. ಇವರ ಬಯೋಪಿಕ್ ಒಂದು ಬಂತು, ಬಯಲೆಂಬೋ ಬಯಲು ಅಂತ. ಅದರಲ್ಲಿ ಕಾದಂಬರಿ ಆದರೂ ಕೂಡ ಇವರ ಆತ್ಮಚರಿತ್ರೆಯೇ ಮುಖ್ಯವಾಗಿದೆ. ಅದರಲ್ಲಿ ಹಂಜಗಿ ಅನ್ನೋ ಒಂದು ಇಂಡಿ ತಾಲೂಕು, ನಾನು ಮೊದಲು ಒಂದು 25 ವರ್ಷಗಳ ಹಿಂದೆ ನೋಡಿದಾಗೆ ಅದೊಂದು ಸಣ್ಣ ಹಳ್ಳಿ, ಬಹಳ ಕೊಳಕು, ನೋಡೋಕ್ಕೂ ಆಗ್ತಿರಲಿಲ್ಲ, ಮೇನ್ ರೋಡಲ್ಲಿ ಕಾಲಿಡೋಕ್ಕೆ ಆ ಥರದ್ದಂಥ ಒಂದು ತಾಲೂಕು ಅದು. ಅಂಥ ತಾಲೂಕಿನ ಹಳ್ಳಿ ಹಂಜಗಿ. ಅಲ್ಲಿ ಇವ್ರ ತಂದೆ ತಿಪ್ಪಣ್ಣ, ತಾತ ರಾಮಪ್ಪ ಎಷ್ಟು ಕಷ್ಟಪಟ್ಟು ಜೀವನ ಮಾಡಿದ್ದಾರೆ ಅಂತಂದರೆ ಆಶ್ಚರ್ಯ ಆಗುತ್ತೆ. ಇವ್ರ ತಲೆಮಾರಿನಲ್ಲೇ ಹೊಸ ಬಟ್ಟೆ ಹಾಕ್ಕೊಳ್ಳೋಕ್ಕಾಗ್ತಿರ್ಲಿಲ್ವಂತೆ ಅಲ್ಲಿ ಊರಿನಲ್ಲಿ. ಇವರ ತಲೆಮಾರಿನಲ್ಲೇ ಹೊಸ ಚಪ್ಪಲಿ ತಿರುಗಾಡೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಇತ್ತೀಚಿನ ದಶಕಗಳ ಅಲ್ಲಿ ಕೂಡ ಈ ರೀತಿ ಪರಿಸ್ಥಿತಿ ಭಾರತದಲ್ಲಿ ಇತ್ತು, ಅಥವಾ ಕರ್ನಾಟಕದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಇದೆ ಅನ್ನೋದು ಒಂದು ಸಾಕ್ಷೀಭೂತವಾಗಿ ನಮ್ಮ ಎದುರಿಗೆ ಇದ್ದಾರೆ. ಅದನ್ನೆಲ್ಲ ದಾಟಿಕೊಂಡು ಇವ್ರ ತಂದೆ ಮಕ್ಕಳಿಗೆಲ್ಲ ವಿದ್ಯೆ ಕೊಟ್ಟಿದ್ದಾರಲ್ಲ, ಅದು ಬಹಳ ಆಶ್ಚರ್ಯ ಮತ್ತು ತುಂಬ ಮೆಚ್ಚಬೇಕಾದಂಥ ಕೆಲಸ. ನಾನು ಈಗ ನೋಡಿದೆ, ಅವರ ಅಣ್ಣ ತಮ್ಮಂದ್ರೆ ಎಲ್ಲರೂ ಎಜುಕೇಟೆಡ್ಸ್, ಒಳ್ಳೊಳ್ಳೆ ಕ್ವಾಲಿಫೈಡ್ ಮತ್ತು ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ಇದ್ದಾರೆ. ಜೊತೆಗೆ ಇವ್ರ ಕಸಿನ್ಸ್ ಕೂಡ ಆಗಿದ್ದಾರೆ. ಅದಕ್ಕೆ ಅವ್ರ ತಾತನ ಹೆಸರು ತಗೊಂಡಿದ್ದು ನಾನು. ಇಷ್ಟು ವಿದ್ಯೆನ, ಸರ್ಕಾರದ ಸವಲತ್ತುಗಳು ಇದೆ ಅಂತ ತಿಳ್ಕೊಂಡು ಎಲ್ಲ ಕೊಡಿಸ್ಬಿಟ್ರೆ ನಿಜವಾಗ್ಲೂ ದಲಿತರು ಭಾಳ ಬೇಗ ಉದ್ಧಾರ ಆಗ್ತಾರೆ. ಎಲ್ಲ ದಲಿತ ಕುಟುಂಬಗಳು ಹಂಜಗಿ ರಾಮಪ್ಪನವ್ರ ಕುಟುಂಬಗಳ ಥರ ಬೆಳೆದ್ರೆ ನಿಜವಾಗ್ಲೂ ಸಮಸ್ಯೆ, ದಲಿತರ ಸಮಸ್ಯೆ ಭಾಳ ಬೇಗ ಸಾಲ್ವ್ ಆಗುತ್ತೆ ಅನಿಸುತ್ತೆ. ಆಮೇಲೆ ಸೃಜನಶೀಲರಾಗಿದ್ದಾರೆ ಅನ್ನೋದಕ್ಕೆ ಇವರ ಕುಟುಂಬದಲ್ಲಿ ಮತ್ತೆ ನೆಕ್ಸ್ಟ್ ಜನ್ರೇಷನ್ ಕೂಡ ಯಾರೋ ಇಲ್ಲೇ ಇರಬೇಕು ಅಂತ ಕಾಣಿಸುತ್ತೆ. ಪೂರ್ಣಿಮಾ ಈಸ್ ಎ ಪೋಯೆಟ್, ಶಿ ಈಸ್ ರೈಟ್ಸ್ ಇನ್ ಇಂಗ್ಲೀಷ್. ನನಗೆ ಆಶ್ಚರ್ಯ ಆಯಿತು. ಗುಡ್ ಲಕ್ ಕಣಮ್ಮ. ಈ ರೀತಿಯ ಒಂದು ಪ್ರತಿಭಾವಂತ ಕುಟುಂಬ ಇದು. ಸಾಮಾನ್ಯ ಕುಟುಂಬವಲ್ಲ, ಪ್ರತಿಭಾವಂತ ಕುಟುಂಬವೂ ಹೌದು. ಐ ಆಮ್ ವೆರಿ ಹ್ಯಾಪಿ ಟು ಟೆಲ್ ದೀಸ್ ಥಿಂಗ್ಸ್ ಅಬೌಟ್ ಯು ಪೋತಿಯವರೇ. ಇದ್ರ ಜೊತೆಗೆ ಅಂಬೇಡ್ಕರರ ಪರಿಚಾರಕರಾಗಿ ಭಾಳ ಕೆಲಸ ಮಾಡಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಬರೆಯೋದು ಮತ್ತು ಮಾತಾಡೋದ್ರ ಜೊತೆಗೆ ಇವ್ರನ್ನ ಪರಿಚಾರಕರು ಅಂತಲೇ ಗುರುತಿಸ್ತಾರೆ ಎಲ್ಲರೂ. ದಲಿತ ಸಾಹಿತ್ಯದಲ್ಲಿ ಪ್ರಾರಂಭದಲ್ಲಿ ಬಂದಿದ್ದು ಸಿದ್ಧಲಿಂಗಯ್ಯ ಮಹಾದೇವ್ ಅವರೆಲ್ಲ ಶುರು ಮಾಡಿದ್ದೇನೆ ಈ ತಾರತಮ್ಯ ಜೀವನ, ಅಸ್ಪೃಶ್ಯತೆ ಮತ್ತು ಅಸಮಾನತೆಯನ್ನು ಕುರಿತು ಬಂತು. ಆ ನಂತರದ ಜನ್ರೇಷನ್, ನಮ್ಮ ನಂತರದ ಜನ್ರೇಷನ್ ಆದ ಇವರು ಅದನ್ನು ಬೇರೆ ರೀತಿ ಎತ್ಕೊಂಡು ಬರೆಯೋಕ್ಕೆ ಶುರು ಮಾಡಿದರು. ಅಂದರೆ ಆ ಆಕ್ರೋಶ ಮತ್ತು ಅದನ್ನೆಲ್ಲ ಬಿಟ್ಟು ತುಂಬ ತಳ ಸಮುದಾಯದ ಏನೆಲ್ಲ ತಲ್ಲಣಗಳಿದ್ವಲ್ಲ ಅದನ್ನು ವಿವರಗಳಾಗಿ ಕಟ್ಕೊಡೋಕ್ಕೆ ಪ್ರಾರಂಭ ಮಾಡಿದರು ಇವರೆಲ್ಲರೂ. ಅದು ತುಂಬ ಪರಿಣಾಮಕಾರಿಯಾಗಿ ಬಂದಿದೆ ಅಂತ ತಿಳ್ಕೊಂಡಿದ್ದೀನಿ. ಏನೊಂದು ಕೊರತೆ ಇದೆ ಅಂತಂದರೆ, ಈ ಸಮಾಜವನ್ನು ತುಳಿದ, ಈ ಸಮಾಜವನ್ನು ಶೋಷಿಸಿದ ಇನ್ನೊಂದು ವರ್ಗ ಇದೆಯಲ್ಲ, ಮೇಲ್ವರ್ಗದ ಬಗ್ಗೆ, ಅದನ್ನು ಕುರಿತು ನೇರವಾಗಿ ಯಾರೂ ಬರೀದೇನೆ ಅಥವಾ ಅದನ್ನು ಮುಚ್ಚಿಟ್ಟು ಮರೆಮಾಚಿ ಬರೆಯುವಂಥ ಸಾಹಿತ್ಯವೇ
ಹೆಚ್ಚಾಗಿದೆ. ಇದರಿಂದ ದೊಡ್ಡ ಕೊರತೆ ಇದೆ. ಇದರಿಂದ ಶಿಕ್ಷಣದಲ್ಲಿ ಕೂಡ ದಲಿತ ಸಾಹಿತ್ಯದ ಬಗ್ಗೆ ಏನು ಹೇಳ್ಕೊಡಲ್ಲ, ಅಥವಾ ಈ ನಾಡಿನ ಇತಿಹಾಸವನ್ನು ಸರಿಯಾಗಿ ಹೇಳ್ಕೊಡಲ್ಲ. ಹಾಗಾಗಿ ದಲಿತರು ತಮ್ಮ ಆಕ್ರೋಶವನ್ನು, ಕುದಿತವನ್ನು ಎಲ್ಲ ಬರೀತಾರೆ, ಆದರೆ ಯಾರು ಓದ್ತಿದ್ದಾರೆ ಅನ್ನೋದೇ ಪ್ರಶ್ನೆ. ಅಂದರೆ ಮೇಲ್ವರ್ಗದವ್ರು ಓದಲ್ಲ, ದಲಿತರೇ ಓದ್ಕೋತಾರೆ. ಮೇಲ್ಜಾತಿಯವರು ಓದಲ್ಲ, ಅದಕ್ಕೆ ಇವ್ರಿಗೆ ಕೊರಗು ಏನು ಕಷ್ಟ ಇದೆ ಗೊತ್ತಾಗಲ್ಲ. ಈ ಜಾತಿ ವ್ಯವಸ್ಥೆ ಒಂದು ದೊಡ್ಡ ಏನು ಕಂಪಾರ್ಟ್ಮೆಂಟಲೈಸ್ ಆಗಿದ್ದರಿಂದ ಆ ಜ್ಞಾನ ಪಸರಿಸೋದೇ ಇಲ್ಲ, ಆ ಗೋಡೆಯಿಂದ ಆಚೆಗೆ ಹೋಗೋದೇ ಇಲ್ಲ. ಹಾಗಾಗಿ ಹೀಗೆ ಇದೆ ಅಂತ ಅನಿಸುತ್ತೆ ನನಗೆ. ಮೊನ್ನೆ ನನ್ನ ಒಂದು ಕವಿತೆ ಎಲುಬಿನ ಹಂದರದೊಳಗೆ ಅಂತ, ಅದನ್ನು ಬೇರೆ ಬೇರೆ ತುಂಬ ಜನಪ್ರಿಯವಾಗಿದೆ ಹಾಡು, ಬೇರೆ ಬೇರೆ ಪ್ರಕಾರಗಳಲ್ಲೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಅದನ್ನು ಡ್ಯಾನ್ಸ್ಗೆ ಅಳವಡಿಸಿ ನಮ್ಮ ಶಶಿಧರ್ ಭಾರಿಘಾಟ್ ಅವರ ಮಗಳು ಮಾಡಿದರು. ನನ್ನ ಕರೆದಿದ್ರು, ಹೋಗಿದ್ದೆ. ಅಲ್ಲಿ ಒಂದು 8-10 ಬ್ರಾಹ್ಮಣ ಹೆಣ್ಣು ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು. ಮಾಡಿ ತೋರಿಸಿ ತುಂಬ ಚೆನ್ನಾಗಿ ಮಾಡಿದ್ರಮ್ಮ ಅಂತ ಹೇಳಿದೆ. ಆದರೆ ಅವ್ರಿಗೆ ಮಾತಾಡುವಾಗ ಅವ್ರ ಮಗಳು ಹೇಳಿದ್ದು ನನಗೆ, SC ST ಅಂದರೆ ಏನು ಅಂತ ಒಂದು ಹುಡುಗಿ ಪ್ರಶ್ನೆ ಆಗ್ತಂತಲ್ಲಿ, ಯಾರು ಅಂತ. ಮಹದಾಶ್ಚರ್ಯ ಆಗೋಯ್ತು ನನಗೆ. ಅಲ್ಲಿ 20-22 ವಯಸ್ಸಿನ ಮಕ್ಕಳು ಎಲ್ಲ MA ಅವೆಲ್ಲ ಓದಿರೋರು ನನಗೆ ಕರೆದು ಅವ್ರು, ನೋಡಿ ಸರ್ ಇವ್ರಿಗೆ SC ST ಅಂದರೆ ಯಾರು ಅಂತಲೇ ಗೊತ್ತಿಲ್ಲ. ದೊಡ್ಡ ಆಶ್ಚರ್ಯ. ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹೀಗಿದೆ, ಇದು ದೊಡ್ಡ ಕೊರತೆ ಅಲ್ವಾ? ಸೊ ಇದನ್ನು ಹ್ಯಾಕ್ ತುಂಬೋದು? ದಲಿತ ಸಾಹಿತ್ಯವನ್ನು ಓದಲ್ಲ ಮೇಲ್ಜಾತಿಯವರು. ಇದುವರೆಗೂ ದಲಿತರು ಮೇಲ್ಜಾತಿಯ ಸಾಹಿತ್ಯವನ್ನು ಓದಬಹುದು, ಅಥವಾ ಓದುವವರ ಸಂಖ್ಯೆ ಕಡಿಮೆ ಇದೆ ಈಗ. ಇದನ್ನು ಹೇಗೆ ಈ ಗೋಡೆ ಮುರಿದು ತಲುಪಿಸೋದು ಅನ್ನೋದು ಬಹಳ ಕಷ್ಟ. ಹಾಗಾಗಿ ಈ ಬ್ರಾಹ್ಮಣ್ಯ ಅನ್ನೋದು ಮುಚ್ಚಳಿಕೆ ಒಳಗೆ ಮರೆಯಾಗೇ ಇದೆ. ಅದರ ಈಗಲೂ ಕೂಡ ಹಾಗೆ ಮಾಡ್ತಿದ್ದಾರೆ. ಈಗಲೂ ಅದನ್ನು ಹೆಚ್ಚು ಬಳಸ್ತಾ ಇಲ್ಲ. ಅದರಿಂದ ಆಗಿರೋ ಅನಾಹುತಗಳನ್ನು ಎಲ್ಲೂ ಹೇಳ್ತಾ ಇಲ್ಲ. ಅದನ್ನು ಗೊತ್ತುಪಡಿಸೋದು ಹೇಗೆ ಅನ್ನೋದೇ ನನಗೆ ದೊಡ್ಡ ಒಂದು ಸಮಸ್ಯೆ ಆಗಿದೆ. ನಾನು ನಮ್ಮ ಮಲ್ಲೇಪುರಂ ವೆಂಕಟೇಶ್ ಅವರಿದ್ದಾರೆ, ಅವ್ರನ್ನ ಎಲ್ಲರೂ ಬಲಪಂಥೀಯರು ಅಂತ ತಿಳ್ಕೊಂಡಿರ್ಬೋದು. ಅಂಬೇಡ್ಕರ್ ಕಥನಕ್ಕೆ ಒಂದು ಮುನ್ನುಡಿ ಬರೆದಿದ್ದಾರೆ ಅವರು. ಅದರಲ್ಲಿ ಎಂಥ ಒಳ್ಳೆ ಮಾತು ಹೇಳ್ತಾರೆ ಅವರು ಅಂತಂದರೆ, ಬ್ರಾಹ್ಮಣ್ಯವನ್ನು ಅವರು ಒಳರಾಕ್ಷಸ ಅಂತ ಕರೀತಾರೆ. ಅದೆಂಥ ರೂಪ, ಒಳ್ಳೆಯ ರೂಪಕವಾಗಿ ಕಾಣಿಸ್ತು ನನಗೆ. ಆ ಒಳರಾಕ್ಷಸನನ್ನು ಅರಿಯುವುದು ಅಷ್ಟು ಸುಲಭವಲ್ಲ. ಈ ರಾಕ್ಷಸ ತಳ ಸಮುದಾಯದ ಬೇರುಗಳನ್ನು ಸಹಸ್ರಾರು ವರ್ಷಗಳ ಕಾಲ ಕತ್ತರಿಸಿದ್ದನ್ನು ನಾವು ಬಲ್ಲೆವು. ಅದು ಸತತವಾಗಿ ನಡೀತಾ ಇದೆ. ಅದು ಕಟ್ ಮಾಡೋದು, ಅದು ಜನಕ್ಕೆ ಗೊತ್ತಾಗದೇ ಇರೋಂಗೆ ನಡೀತಾನೆ ಇರ್ತದೆ. ಅದನ್ನು ಎಷ್ಟು ಚೆನ್ನಾಗಿ ಗುರುತಿಸಿದ್ದಾರೆ ಅವರು. ಈ ರಾಕ್ಷಸನನ್ನು ತಿಳಿಯಲು ಪೋತೆ, ಅವ್ರು ಹೇಳ್ತಾರೆ, ಈ ರಾಕ್ಷಸರನ್ನು ತಿಳಿಯಲು ಪೋತೆ ಸಾಂಸ್ಕೃತಿಕ ಛದ್ಮವೇಷವನ್ನು ಹಾಕುತ್ತಾರೆ. ಅದನ್ನು ಅನಾವರಣ ಮಾಡಬೇಕಲ್ಲ, ಹೇಗೆ ಅಂದು ಎಷ್ಟು ಚೆನ್ನಾಗಿ ಬರೀತಾರೆ. ಅವರನ್ನು ಹತಗೊಳಿಸಲು, ಯಾರು ಬ್ರಾಹ್ಮಣ್ಯವನ್ನು ಹತಗೊಳಿಸಲು, ನಿಷ್ಕ್ರಿಯಗೊಳಿಸಲು, ಅನಾವರಣಗೊಳಿಸಲು ಯತ್ನಿಸುವ ದಿಕ್ಕಿನತ್ತ ಅವರ ಬರವಣಿಗೆ ಸಾಗುತ್ತೆ ಅಂತ ಬರೀತಾರೆ. ಭಾಳ ಅಪ್ರೋಪ್ರಿಯೇಟ್ ಪ್ರೊಫೆಸರ್ ಮಲ್ಲೇಪುರಂ. ಯು ಅಪ್ರಿಷಿಯೇಟ್ ಯು ಫಾರ್ ದಿಸ್. ನಾವು ಇನ್ನು ಮೇಲಾದ್ರೂ ಬ್ರಾಹ್ಮಣ್ಯ ಅನ್ನುವ ಒಳರಾಕ್ಷಸನ ಓಪನ್ನಾಗಿ ಮಾತಾಡಿ, ಅಥವಾ ಅವ್ರಿಗೂ ಕನ್ವಿನ್ಸ್ ಮಾಡಿ ಹೇಳಬೇಕಾಗುತ್ತೆ, ಇದು ತಪ್ಪು, ಇದು ನಿಲ್ಲಿಸಬೇಕು ಅಂತ. ಆದ್ರೂ ಈಗಿನ ಜನಾಂಗವೂ ಹೆದರ್ತಾ ಇದೆ, ಮತ್ತು ಆಳುವ ವರ್ಗ ಕೂಡ ಹೆದರ್ತಾ ಇದೆ. ವೈಜ್ಞಾನಿಕ ಮಾರ್ಗದಲ್ಲಿ ಹೋಗಬೇಕು ಅಂತ ಹೇಳುವ ನಮ್ಮ ಸಂವಿಧಾನ ಇದ್ದರೂ ಕೂಡ ನಮ್ಮನ್ನು ಆಳುವ ಸರ್ಕಾರಗಳು ಹಿಂದಕ್ಕೆ ತಗೊಂಡೋಗ್ತಾ ಇದ್ದಾವೆ. 1000 ವರ್ಷಗಳ ಹಿಂದಕ್ಕೆ ತಗೊಂಡೋಗ್ತಾ ಇದ್ದಾರೆ. ಈಗ ಈ ರಾಕ್ಷಸ ಬಲಿಷ್ಠನಾಗ್ತಾ ಇದ್ದಾನೆ, ಇಡೀ ಭಾರತವನ್ನೇ ಆಪೋಷಣ ತಗೋತಾ ಇದ್ದಾನೆ. ಅದಕ್ಕೆ ದಲಿತ ಸಾಹಿತ್ಯದ ಮುಖ್ಯ ಗುರಿ ಏನು ಆಗಬೇಕು ಅಂತಂದರೆ, ಈ ಬ್ರಾಹ್ಮಣ್ಯವನ್ನು ನಿವಾರಿಸಿಕೊಳ್ಳೋ ನಿಟ್ಟಿನಲ್ಲಿರಬೇಕು ಅಂತ ನನ್ನ ಒಂದು ಆಶಯ.
ಅದನ್ನು ನೇರವಾಗಿ ಅಡ್ರೆಸ್ ಮಾಡಬೇಕಾಗತ್ತೆ ನಮ್ಮ ಸಾಹಿತ್ಯದಲ್ಲಿ, ಕವಿತೆಗಳಲ್ಲಿ. ಈಗ ಕುಂಭಮೇಳದ ಸ್ನಾನದಿಂದ ಪುಣ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಆ ನೀರಿನಲ್ಲಿ ಮೊದಲನೇ ದಿನವೇ ಫೀಕಲ್ ಕೋಲಿಂಗ್ ಲೆವೆಲ್ ಅಂತಂದರೆ ಮಲಮೂತ್ರ ಬ್ಯಾಕ್ಟೀರಿಯಾಗಳು ಅದು 11,000 ಇತ್ತಂತೆ. ಅದು ಸ್ನಾನಕ್ಕೂ ಯೋಗ್ಯವಲ್ಲದ ನೀರಿನಲ್ಲಿ ಮೊದಲನೇ ದಿನ ಸ್ನಾನ ಮಾಡಿದರೆ. ಈಗ 40 ಕೋಟಿ ಮಾಡಿದರೆ ಅದೇನೋ ಎಕ್ಸಾಗರೇಷನ್ ಇರಬೇಕು, ಅಷ್ಟು ಕೋಟಿ ಒಟ್ಟಿಗೆ ಸೇರೋದು ಭಾಳ ಕಷ್ಟ. ಆದರೆ ಸೇರಿದ್ದಾರೆ. ಅದು ಎಲ್ಲಿವರೆಗೂ ಹೋಗಿದೆ? ಮಧ್ಯದಲ್ಲಿ 33,000 ಆಗಿದೆ ಫೀಕಲ್ ಕೋಲಿಂಗ್ ಅಂತ. ಮನುಷ್ಯರ ಮಲಮೂತ್ರದ ಬ್ಯಾಕ್ಟೀರಿಯಾಗಳು ಮತ್ತು ಇರೋದು ಆ ನೀರಿನಲ್ಲಿ ಅಂತ. ಅಂಥದನ್ನು ಒಬ್ಬ ಮುಖ್ಯಮಂತ್ರಿ ಎಲ್ಲ ಗಳಿತಾರೆ, ಇಲ್ಲಿ ಕುಡಿಬಹುದು ನೀರನ್ನ ಅಂತ. ಇದಕ್ಕಿಂತಲೂ ಒಂದು ಹಾಸ್ಯಾಸ್ಪದವಾದ, ಅದು ಯಾರು ಹೇಳಿದ್ದೋ? ಅದು ಸೆಂಟ್ರಲ್ ಗೌರ್ಮೆಂಟ್ನ PCB, ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಕೇಂದ್ರ ಸರ್ಕಾರದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳೋದನ್ನೇ ಸರ್ಕಾರದ ಮುಖ್ಯಸ್ಥರೇ ಎಲ್ಲ ಗಳಿತಾರೆ ಅಂದರೆ ಇದಕ್ಕಿಂತ ದುರಂತ ಬೇರೆ ಇಲ್ಲ. ಮತ್ತು ಭಾರತ ತುಂಬ ಹಿಂದುಳಿಯೋದಕ್ಕೆ ಜಾತಿ ವ್ಯವಸ್ಥೆ ಕಾರಣ. ಅದು ನಮ್ಮನ್ನಿನ್ನ ಮೌಢ್ಯವನ್ನು ಹೆಚ್ಚಿಸ್ತಾ ಇದೆ. ಈಗ ನೋಡಿ, ಅಲ್ಲಿ ಹೋಗೋರೆಲ್ಲ ಪಾಪ ದಿನ ಪತ್ರಿಕೆ ನೋಡಿದ್ರೆ ಹಿಂಸೆ ಆಗುತ್ತೆ ರೀ. ಎಷ್ಟೋ ಜನ ಆಕ್ಸಿಡೆಂಟಲ್ ಸಾಯ್ತಾರೆ. ದೇವ್ರ ಹತ್ರ ಹೋಗುವಾಗ ಯಾಕೆ ಸಾಯಬೇಕು ಅಂತ ನನ್ನ ಪ್ರಶ್ನೆ. ಆಮೇಲೆ ಅಲ್ಲೇ ಹೋಗಿ ಕಾಲು ತುಳಿಸ್ಕೊಂಡು ಸಾಯ್ತಾರೆ. ಅಲ್ಲಿ ಪುಣ್ಯ ಬರೋ ಕಡೆ ಎಲ್ಲ ಯಾವ ಥರ ಯಾತಕ್ಕೋಸ್ಕರ ಹೀಗೆ ಸಾಯಕ್ಕೆ ಹೋಗ್ತಾರೆ ಅಂತ ಒಂದು ಅನಿಸುತ್ತೆ. ಪ್ರೊಫೆಸರ್ H.T. ಪೋತಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ಎಲ್ಲರಿಗೂ ವಂದನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.